ಮಾಡಿಬಿಡ್ಬೇಕು, ಅದು ಬೆಸ್ಟ್. ಅದು ಏನೇ ಇರಲಿ. ಆಮೇಲೆ ಪ್ರಿಯಾರಿಟಿನ ಸೆಟ್ ಮಾಡ್ಕೊಳ್ಳೋದು. ನನ್ನ ಫಸ್ಟ್ ಪ್ರಿಯಾರಿಟಿ ನನ್ನ ಮಕ್ಕಳು. ವಾಟ್ ಎವರ್ ಮೇ ಬಿ ದ ಸಿಚುವೇಶನ್, ನಾನು ಎಂಥದನ್ನ ಮಾಡೋಕ್ಕೆ ರೆಡಿ ಮಕ್ಕಳಿಗೋಸ್ಕರ. ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟು ಅಂತ ನೀವು ಡಿಸೈಡ್ ಮಾಡಿ ಅದಕ್ಕೋಸ್ಕರ ಸ್ಟ್ರಗಲ್ ಮಾಡಿ. ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ, ನಮಗೆ ಎಲ್ಲ ಫೇವರ್ ಆಗಿರುತ್ತೆ, ಎಲ್ಲ ಖುಷಿಯಾಗಿರುತ್ತೆ, ಆ ಥರ ಅಂದ್ಕೊಳ್ಳೇಬೇಡಿ. ಆಮೇಲೆ ಇನ್ನೊಂದು ಅಂದ್ಕೊಳ್ಳಿ, ಯಾವ್ದಾನ ನೆಗೆಟಿವ್ ಆಗ್ತಾಯಿದೆ ಅಂದರೆ ತುಂಬಾ ಖುಷಿ ಪಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು, ನಾನೇ ಲೈವ್ ಎಕ್ಸಾಂಪಲು. ನಾನು ಎಷ್ಟು ಸ್ಟ್ರಾಂಗ್ ಆಗೋದೆ ಮೆಂಟಲಿ ಫಿಸಿಕಲಿ ಅಂದರೆ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಗಾಡ್ ಈಸ್ ಟ್ರೈನಿಂಗ್ ಯು, ಆಯಿತಾ. ಗಾಡು ನಿಮ್ಮನ್ನು ಟ್ರೈನ್ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಶಕ್ತಿ ಕೊಡ್ತಾ ಇರತ್ತೆ. ಸೊ ಅದನ್ನು ಪುಷ್ ಮಾಡಿ, ನಿಮ್ಮನ್ನು ನೀವು ಪುಷ್ ಮಾಡಿ, ತುಂಬ ಸ್ಟ್ರಾಂಗ್ ಆಗಿಬಿಡ್ತೀರ. ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ. ಕೆಲವರು ಅಂತಿರ್ತಾರೆ ನನ್ನ ಕೈಲಿ ಆಗಲ್ಲ ಈ ಸಿಚುವೇಶನ್ಸ್ನ ಫೇಸ್ ಮಾಡೋಕ್ಕೆ ಅಂತ ಕಮೆಂಟ್ ಮಾಡ್ತಿರ್ತಾರೆ. ಯಾವುದೂ ಆಗಲ್ಲ ಅಂತ ಏನಿಲ್ಲ. ಚೇಂಜ್ ಯುವರ್ ಮೈಂಡ್ ಸೆಟ್, ಆಯಿತಾ. ಆ ಸಿಚುವೇಶನ್ಸು 90% ಸಿಚುವೇಶನ್ಸ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಆ ಸಿಚುವೇಶನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು. ನಾವು ಮುಂದೆ ಹೋಗ್ತಾ ಇರಬೇಕು, ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು. ತಲೆಯಲ್ಲಿ ಹೆಂಗೆ ಏನೇ ಇದ್ರೂ ಕೂಡ ಕೆಲಸಗಳು ಮಾಡ್ತಾ ಇರಬೇಕು. ಪ್ರಿಯಾರಿಟಿ ಅಂತ ಇರುತ್ತಲ್ವ, ಈಗ ಮಕ್ಕಳು, ಗಂಡ, ಮನೆ ಅಂತ. ನಮ್ಮ ಹೆಲ್ತು, ನಮ್ಮ ಹೆಲ್ತು ಅದನ್ನು ನೋಡಿಕೊಂಡು ತುಂಬ ಕಾಮಾಗಿ ಲೈಫ್ನ ಹೆಂಗೆ ಬರುತ್ತೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಟೆನ್ಷನ್ ಕೊಡೋದು ರೀತಿ ಏನು ಗೊತ್ತಾ, ಕಂಪೇರ್ ಮಾಡ್ಕೊಳ್ಳೋದು. ನನ್ನ ಲೈಫ್ ಹಿಂಗೆ, ಅವ್ರ ಲೈಫ್ ಹಿಂಗೆ, ಅವ್ರ ಲೈಫ್ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಹಿಂದೆ ನಾವು ಹೆಂಗಿದ್ವಿ, ಮುಂದೆ ನಾವು ಹೆಂಗೆ ಇಂಪ್ರೂವ್ ಮಾಡ್ಕೋತೀವಿ, ನನ್ನನ್ನು ನಾನು ಹೆಂಗೆ ಹ್ಯಾಪಿಯಾಗಿ ಇಟ್ಕೋತೀನಿ, ಹೇಗೆ ಫಿಟ್ಟಾಗಿ ಇಟ್ಕೋತೀನಿ. ಕಷ್ಟ ನಾವು ಮಾತಾಡೋದು ತುಂಬ ಈಸಿ. ಬೆಳಗ್ಗೆ ಒಂದು ಸಿಂಪಲ್ ಹೇಳ್ತೀನಿ, ಎದ್ದು ವಾಕಿಂಗ್ ಹೋಗೋದು ಕಷ್ಟ ಆಗುತ್ತೆ, ಎದ್ದು ಅಡುಗೆ ಮಾಡೋದು ಕಷ್ಟ ಆಗುತ್ತೆ. ಯಾಕೆ ಅಂದರೆ ನಮ್ಮ ಫಿಸಿಕಲ್ ಹೆಲ್ತ್ ಹಂಗಿರುತ್ತೆ. ತಲೆಯಲ್ಲಿ 108 ಯೋಚನೆಗಳಿದ್ದರೆ ಏನು ಮಾಡಬೇಕು ಅಂತಲೂ ಅನಿಸಲ್ಲ. ಸೊ ಕಷ್ಟ ಇದ್ದರೂ ಕೂಡ ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು. ಅಯ್ಯೋ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಜನ ವ್ಲಾಗ್ಸ್ನ ನೋಡ್ತಾರೆ, ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ. ಸುಮಾರು ಜನ ಹಂಗೆ ಕಮೆಂಟ್ ಮಾಡ್ತಾರೆ. ಬಟ್ ಹಂಗಿರಲ್ಲ ಫ್ರೆಂಡ್ಸ್. ನೀವು ಎಷ್ಟು ಪರ್ಫೆಕ್ಟಾಗಿರ್ತೀರಾ, ಲೈಫ್ ಎಷ್ಟು ಚೆನ್ನಾಗಿದೆ ನಿಮ್ಮದು, ಎಷ್ಟು ಆರಾಮಾಗಿರ್ತೀರ, ಹಂಗಿರಲ್ಲ ಲೈಫು. ಪ್ರತಿಯೊಬ್ಬರ ಲೈಫು ಹಂಗಿರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದೆಲ್ಲ ನಿಜ ಇರ್ಬೋದು, ಬಟ್ 100% ನಿಜ ಇರಲ್ಲ. ಅದರ ಹಿಂದೆ ಎಷ್ಟೊಂದು ಸ್ಟ್ರಗಲ್ಸ್ ಇರುತ್ತೆ, ಪೇಯ್ನ್ಸ್ ಇರುತ್ತೆ, ಟಿಯರ್ಸ್ ಕಣ್ಣೀರಿರುತ್ತೆ, ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅವರು ಕುಗ್ಗಿರ್ತಾರೆ, ಎಲ್ಲ ಆಗಿರುತ್ತೆ, ಆಯಿತಾ. ನಂದು ಅಂತಲ್ಲ, ಸುಮಾರು ಜನ ಬ್ಲಾಗರ್ಸೂ ಅದೇ ಥರ ಇರುತ್ತೆ. ಬಟ್ ಅದನ್ನು ಮೀರಿ ಯಾವ ರೀತಿ ನಾವು ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದೇ ಚಾಲೆಂಜಿಂಗು. ಸೊ ಇದೂ ರಿಯಲ್ ಸ್ಟೋರಿನೇ. ಇದಲ್ಲ ವ್ಲಾಗ್ಸೂ ಅಷ್ಟೇ. ನಾವು ಏನು ಮಾತಾಡ್ತೀವಿ ಅದನ್ನು ನಾವು ಹೆಂಗೆ ಪುಷ್ ಮಾಡ್ಕೊಂಡಿರ್ತೀವಿ. ನೀವು ಅಷ್ಟೇ, ಅದೇ ಲೈಫಲ್ಲಿ ಏನೇ ಇದ್ದರೂ ಕೂಡ ಕಂಪ್ಯಾರಿಸನ್ ಇಲ್ದೇ ನಾವು ಹೆಂಗಿದ್ವಿ ಹಿಂಗೆ ಇಂಪ್ರೂವ್ ಆಗ್ತಾಯಿದ್ದೀವಿ.